ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಸರ್ಜರಿ ಮಾಡಲಿಕ್ಕೆ ಹೊರಡ್ತಾ ಇದೆ. ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ. ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಈಗ ರಾಜ್ಯದಲ್ಲಿ ಇದೇ ಒಂದು ವಿವಾದಕ್ಕೆ ಕಾರಣವಾಗುತ್ತಾ ಗ್ಯಾರಂಟಿ ಸಮಿತಿ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಮತ್ತೆ ವಿಪಕ್ಷಗಳಿಗೆ ಗ್ಯಾರಂಟಿ ಅಸ್ತ್ರ ಕೊಡುತ್ತಾ ಈ ಸರ್ಕಾರ? ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆಗೆ ಮಾಸ್ಟರ್ ಪ್ಲಾನ್ ಆಗಿದೆಯಾ? ಗ್ಯಾರಂಟಿ ಪರಿಷ್ಕರಣೆಗೆ ಸಮಿತಿ ರಚನೆಗೆ ಸಿಎಂ ಚಿಂತನೆ ನಡೆಸ್ತಾ ಇದ್ದಾರೆ. ಗ್ರಾಮ ಮಟ್ಟದಲ್ಲಿ ಹಾಗೂ ವಾರ್ಡ್ ವಾರು ಸಮಿತಿ ರಚನೆಗೆ ಪ್ಲಾನ್ ಆಗ್ತಾ ಇದೆ. 5 ಜನರ ಸಮಿತಿ ರಚಿಸಲು ಮುಂದಾಗಿದ್ದಾರೆ ಈಗ ಸಿಎಂ ಡಿಕೆ ಶಿವಕುಮಾರ್. ಹೀಗೆ ಸದ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ಆಗಿರುವಂತಹ ಹಾಟ್ ಟಾಪಿಕ್ ಗ್ಯಾರಂಟಿ ಯೋಜನೆಗಳ ಮತ್ತೊಮ್ಮೆ ಸರ್ಜರಿ ಏನಾಗ್ತಾ ಇದೆ, ಬಹಳಷ್ಟು ಬದಲಾವಣೆಗಳು ಬರ್ತಾ ಇದೆ. ಇದರಲ್ಲಿ ಇದೇ ಒಂದು ವಿಚಾರ ಈಗ ವಿರೋಧ ಪಕ್ಷದವರಿಗೆ ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಇಷ್ಟು ದಿನ ಇಲ್ಲದೆ ಇರುವಂಥದ್ದು ಇವಾಗ ಬದಲಾವಣೆ ಯಾಕೆ ಅಂತ ಹೇಳಿ ಅವರು ಒಂದು ಕಡೆ ಪ್ರಶ್ನೆ ಮಾಡಿದ್ರೆ, ಮತ್ತೊಂದು ಕಡೆ ಈಗ ಕೆಲವೊಂದು ಬದಲಾವಣೆ ಮಾಡಲಿಕ್ಕೆ ಸಿಎಂ ಡಿಕೆಶಿ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 5 ಜನರ ಸಮಿತಿಯನ್ನ ರಚಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಆಗಿದೆ. ಗ್ರಾಮ ಮಟ್ಟದಲ್ಲಿ ಅದರ ಜೊತೆಗೆ ವಾರ್ಡ್ ವಾರು ಸಮಿತಿ ರಚನೆ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಚಿಂತನೆಯಲ್ಲಿ ಸದ್ಯಕ್ಕೆ ಸಿಎಂ ಇದ್ದಾರೆ. ಮತ್ತೊಂದು ಕಡೆ ಗ್ಯಾರಂಟಿ ಪರಿಷ್ಕರಣೆಗೆ ಸಿಎಂ ರಚನೆಗೆ ಚಿಂತನೆ ಕೂಡ ನಡೆಸಿದ್ದಾರೆ. ಇನ್ನು ಗ್ಯಾರಂಟಿ ಮೂಲಕ 30,000 ಕಾರ್ಯಕರ್ತರಿಗೆ ಅಧಿಕಾರ. ಗ್ರಾಮ ಮಟ್ಟದ ಗ್ಯಾರಂಟಿ ಸಮಿತಿಯಿಂದ ಫ್ರೀ ಬೀಸ್ ಸರ್ಜರಿ ಆಗುತ್ತೆ. ಸಮಿತಿಯಿಂದ ಮನೆ ಮನೆಗೆ ಹೋಗಿ ಅರ್ಹರ ಪಟ್ಟಿ ತಯಾರಿಯಾಗುತ್ತೆ. ಗ್ಯಾರಂಟಿ ಸಮಿತಿಗೆ ಹೊಸದಾಗಿ ಅರ್ಜಿ ವಿತರಿಸುವಂತಹ ಜವಾಬ್ದಾರಿ ಸಿಗುತ್ತೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಗೆ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಸಾರ್ವಜನಿಕ ಹಣವನ್ನ ದುಂದು ವೆಚ್ಚ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಮತ್ತೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗುತ್ತಾ ಈ ಗ್ಯಾರಂಟಿ ಸರ್ಕಾರ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಹೀಗೆ ಹೊಸ ಪ್ಲಾನ್ ಆಗ್ತಾ ಇದೆ ಈಗ ಗ್ಯಾರಂಟಿ ಸಮಿತಿಗೆ. ಆದ್ರೆ ಈ ಒಂದು ಗ್ಯಾರಂಟಿ ಸಮಿತಿಗೆ ಬಹಳಷ್ಟು ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಗ್ಯಾರಂಟಿ ಸಮಿತಿಗೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು ಅಥವಾ ಹೊಸದಾಗಿ ಎಲ್ಲವೂ ಕೂಡ ಮತ್ತೊಮ್ಮೆ ಸ್ಟಾರ್ಟಿಂಗ್ ಇಂದ ಮಾಡಬೇಕು ಅನ್ನುವಂಥದ್ದು ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ ಈಗ ಮುಂಬರುವಂತ ರೂಲ್ಸ್. ಹಾಗಾಗಿ ಸಮಿತಿಯಿಂದ ಈ ಒಂದು ಸರ್ಜರಿ ಸಮಿತಿಯಿಂದ ಮನೆ ಮನೆಗೆ ಹೋಗ್ತಾರಂತೆ. ಅಲ್ಲಿ ಹೋಗಿ ಯಾರೆಲ್ಲ ಅರ್ಹರಿದ್ದಾರೋ ಅಂತಹವರ ಪಟ್ಟಿ ತಯಾರಾಗುತ್ತೆ. ಅದಾದ ನಂತರ ಕೆಲವೊಂದು ರೂಲ್ಸ್ ಅಂತಂದ್ರೆ ಹೊಸದಾಗಿ ಅರ್ಜಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಗ್ಯಾರಂಟಿ ಸರ್ಕಾರ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಕೆಲವೊಂದು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಹೊಸ ಬದಲಾವಣೆಗಳು ಅಥವಾ ಏನೋ ಹೊಸದಾಗಿ ಸಮಿತಿ ರಚನೆ ಮಾಡಬೇಕು, ಕೆಲವೊಂದು ಚೇಂಜಸ್ ಈಗ ಬರ್ತಾ ಇದೆ. ಏನೆಲ್ಲ ಬದಲಾಗಬಹುದು ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತ? ರೋಶಿನಿ, ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಆ ಒಂದು 5 ಗ್ಯಾರಂಟಿಗಳಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿಗಳಲ್ಲಿ ಲೋಪದೋಷ ಆಗ್ತಾ ಇದೆ. ಹಾಗಾಗಿ ಅವುಗಳನ್ನ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜೊತೆಗೆ ಇದೀಗ ಗ್ಯಾರಂಟಿ ಪರಿಷ್ಕರಣಾ ಸಮಿತಿ ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಒಂದಿಷ್ಟು ಈಗಾಗಲೇ ಏನು ಗೃಹ ಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲಿ ಒಂದ್ ಕಡೆ ಅರ್ಹ ಫಲಾನುಭವಿಗಳಿಗೆಲ್ಲ ಅದು ಅನರ್ಹ ಫಲಾನುಭವಿಗಳು ಕೂಡ ಅದರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರ ಒಂದಿಷ್ಟು ಅಧಿಕಾರಿಗಳಿಂದ ಒಂದು ಪತ್ತೆ ಹಚ್ಚುವಂತ ಕೆಲಸ ಮಾಡಿ ಅದನ್ನ ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಗ್ಯಾರಂಟಿ ಪರಿಷ್ಕರಣಾ ಸಮಿತಿ ಮಾಡಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದಿಷ್ಟು ಅಧಿಕಾರ ಕೊಡುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಗ್ರಾಮಗಳಿಗೆ 5 ಜನ ಮತ್ತೆ ವಾರ್ಡ್ಗಳಿಗೆ 5 ಜನ ಹೀಗೆ ನೇಮಕ ಮಾಡಿ ಒಂದಿಷ್ಟು ಆ ಏನು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಯೋಜನೆ ಪರಿಷ್ಕರಣೆ ಮಾಡ್ಬೇಕು. ಅಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ ಭೇಟಿ ಕೊಡ್ಬೇಕು. ಅವರು ಭೇಟಿ ಕೊಟ್ಟು ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕು. ಅವರು ಕುಟುಂಬದ ಯಜಮಾನತಿ ಹೌದಾ ಅಲ್ವೋ, ಅವರ ವೋಟರ್ ID ಇದೆ ಇಲ್ವೋ, ಅಥವಾ ಅವ್ರು ನಮ್ಮ ರಾಜ್ಯದವರು ಹೌದಾ ಅಲ್ವಾ, ಹೀಗೆ ಹಲವು ರೀತಿಯ ಏನು ಮಾನದಂಡಗಳಿದಾವೆ. ಆ ಮಾನದಂಡಗಳನ್ನ ಅಂಕಿಅಂಶಗಳನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡಿದ ಬಳಿಕ ಅವರು ವರದಿ ಕೊಟ್ಟ ಬಳಿಕ ಅದಾದ ಮೇಲೆ ಒಂದಿಷ್ಟು ಅರ್ಜಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಸಲ್ಲಿಸಿ ಅದು ಗ್ಯಾರಂಟಿಗಳು ಮತ್ತೆ ಅವರಿಗೆ ಗ್ಯಾರಂಟಿ ಫಲಾನುಭವಿಗಳು ಹೌದಾ ಅಲ್ವಾ, ಅರ್ಹ ಫಲಾನುಭವಿಗಳು ಅನ್ನುವಂಥದ್ದನ್ನು ಕೂಡ ಗುರುತುಪಡಿಸಿ ಅವರಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುವಂತೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಗ್ಯಾರಂಟಿ ಪರಿಷ್ಕರಣಾ ಸಮಿತಿಯನ್ನ ಅನುಷ್ಠಾನ ಮಾಡಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಮುಖಾಂತರ ಒಂದ್ ಕಡೆ ಈಗ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಕೂಡ ಆಗುತ್ತೆ, ಮತ್ತೊಂದು ಕಡೆ ಈಗ ಪಕ್ಷದ ವಲಯದಲ್ಲಿ ಅಧಿಕಾರಕ್ಕಾಗಿ ಹಲವಾರು ರೀತಿ ಪೈಪೋಟಿ ಕೂಡ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರಿಗೂ ಸಹಿತ ಒಂದು ಅಧಿಕಾರ ಕೊಟ್ಟಂತಾಗುತ್ತೆ ಅನ್ನುವಂತ ಲೆಕ್ಕಾಚಾರ. ಹೀಗೆ ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ತಂತ್ರಗಾರಿಕೆ ರೂಪ ಭಾಗವಾಗಿ ಒಂದು
ಗ್ಯಾರಂಟಿ ಪರಿಷ್ಕರಣಾ ಸಮಿತಿಯನ್ನ ಜಾರಿಗೆ ತರಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ರೋಶಿನಿ. ಹುಗಾರ್ ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ರೀತಿಯಾಗಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಬೇಕು ಅಥವಾ ಎಲ್ಲಾ ಬದಲಾವಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಈಗಾಗಲೇ ನೀವು ಹೇಳೋ ಹಾಗೆ ಅಂತಂದ್ರೆ ಕೆಲವೊಂದು ಫಲಾನುಭವಿಗಳು ಯಾರಿರ್ಬೋದು ಅಥವಾ ಅರ್ಹರು ಯಾರಿರ್ಬೋದು ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳಿ ಮಾಡ್ಲಾಗ್ತಾ ಇದೆ. ಪ್ರಮುಖ ಉದ್ದೇಶ ಏನು ಈ ಒಂದು ಸರ್ಜರಿ ಅಥವಾ ಈ ಒಂದು ಬದಲಾವಣೆಗೆ? ರೋಶಿನಿ, ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದ್ ಕಡೆ ಅಲ್ಲಿ ಅನರ್ಹ ಫಲಾನುಭವಿಗಳು ಕೂಡ ಅದನ್ನ ತಂದು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಒಂದು ಯೋಜನೆಗಳು ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಪರಿಶೀಲನೆ ಕೂಡ ಮಾಡಿದೆ ಈಗಾಗಲೇ. ಆದ್ರೆ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆ, ಆ ಒಂದು ಸಮಿತಿಗೆ ಕೂಡ ಇವರು ರಾಜ್ಯ ಸರ್ಕಾರ ಜವಾಬ್ದಾರಿ ಕೊಡ್ಬೇಕಾಗಿತ್ತು. ಅದರ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು ಅಥವಾ ಅವ್ರ ಕುಟುಂಬ ಅವರು ನಮ್ಮ ರಾಜ್ಯದವ್ರು ಹೌದೋ ಅಲ್ವೋ, ಅವ್ರದ್ದು ಮತದಾರ ಗುರುತಿನ ಚೀಟಿ ಇದೆಯೋ ಇಲ್ವೋ, ಮತದಾನ ಹಕ್ಕು ಇದೆಯೋ ಇಲ್ವೋ, ಹೀಗೆ ಹಲವು ರೀತಿಯ ಏನು ಸರ್ಕಾರದ ಮಾನದಂಡಗಳು ಏನಿದಾವೆ ಅವುಗಳನ್ನ ಪರಿಶೀಲನೆ ಮಾಡೋದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೂಡ ಅವರಿಗೆ ಜವಾಬ್ದಾರಿ ಕೊಡ್ಬೇಕಾಗಿತ್ತು ಅಥವಾ ಅಧಿಕಾರಿಗಳಿಗೆ ಕೊಡ್ಬೇಕಾಗಿತ್ತು. ಆದ್ರೆ ಈಗ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಗ್ಯಾರಂಟಿ ಪರಿಷ್ಕರಣಾ ಸಮಿತಿ ಅನ್ನುವಂಥದ್ದು ಕಾರ್ಯಕರ್ತರಿಗೆ ಒಂದು ಅಧಿಕಾರವನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ, ಒಂದು ಪಕ್ಷದ ಹಿತದೃಷ್ಟಿಯಿಂದ, ಮತ್ತೊಂದು ಈ ಗ್ಯಾರಂಟಿಗಳ ಆರ್ಥಿಕ ಹೊಡೆತವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಹೀಗೆ ಹಲವು ರೀತಿಯ ಉದ್ದೇಶಗಳು ಇಟ್ಟುಕೊಂಡು ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿ ಪರಿಷ್ಕರಣಾ ಸಮಿತಿಯ ಒಂದು ಆಲೋಚನೆಗೆ ಮುಂದಾಗಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇಲ್ಲಿ ಅರ್ಹರು ಯಾರಿದ್ದಾರೆ ಅಥವಾ ಅನರ್ಹರು ಯಾರಿದ್ದಾರೆ, ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಗ್ಯಾರಂಟಿ ಯೋಜನೆಗಳ ಒಂದು ಹಣ ಏನಿದೆ ಅದೆಲ್ಲವೂ ಕೂಡ ದುಂದು ವೆಚ್ಚ ಆಗ್ತಾ ಇದೆಯಾ ಅಥವಾ ಮತ್ತೊಂದು ಅಂತಂದ್ರೆ ಎಲ್ಲೋ ಮಿಸ್ಯೂಸ್ ಆಗ್ತಾ ಇದೆಯಾ, ಅದರಲ್ಲೂ ಕೂಡ ಕೆಲವೊಂದು ಮೃತಪಟ್ಟಿರುವಂಥ ಅಕೌಂಟ್ಸ್ಗಳಿಗೆ ಹಣ ಹೋಗ್ತಾ ಇದೆ, ಇದರಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಲಾಸ್ ಆಗ್ತಾ ಇದೆ ಅನ್ನುವಂಥ ಒಂದು ಉದ್ದೇಶದಿಂದ ಇದೆಲ್ಲವೂ ಕೂಡ ಮತ್ತೊಮ್ಮೆ ಬದಲಾವಣೆಗಳು ಬರ್ತಾ ಇದೆ.